CODP ಪ್ರವರ್ತಿತ ಸ್ವಾಭಿಮಾನಿ ಸ್ವಸಹಾಯ ಸಂಘ ನಮ್ಮ ಸಂಘದ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮಗಳನ್ನು ಕಳೆದ 10 ವರ್ಷಗಳಿಂದ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಹಾಗೂ ಬಹಳಷ್ಟು ಗಿಡಗಳು ನಾವು ಮೊಯ್ಲೋಟಿನಿಂದ ಪಲಿಮಾರ್ವರೆಗಿನ ರೋಡು ಬದಿಯಲ್ಲಿ ಹಾಗೂ ನಮ್ಮ ಪ್ರೈವೇಟ್ ಜಾಗದಲ್ಲಿ, ಅಂದರೆ ರೋಡು ಬದಿಯಲ್ಲಿ ಆಗುವ ಕೆಲವೊಮ್ಮೆ ಹೇಳದೆ ಕಡಿಯುವುದರಿಂದ ನಾವು ಪ್ರೈವೇಟ್ ಜಾಗದಲ್ಲಿ ಸಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಗಿಡಗಳನ್ನು ನೆಡುವ ಕಾರ್ಯಕ್ರಮ ವರ್ಷಂಪ್ರತಿಯನ್ನು ಮಾಡ್ತಾ ಬಂದಿದ್ದೇವೆ. ಹಾಗೂ ಈ ಗಿಡ ನೆಡುವುದರಿಂದ ಒಂದು ಸಂಘದಿಂದ ನಾವೀಗ ಇವತ್ತಿಗೆ ಖಾಲಿ 3 ಗಿಡ ನೆಟ್ಟಿದ್ದೇವೆ. ಆದರೆ ಕಳೆದ ವರ್ಷ ನಾವು 100ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿದ್ದೇವೆ. ಹಾಗೂ ನಮ್ಮದು 33 CODP ಪ್ರವರ್ತಿತ ಸಂಘಗಳುಂಟು. ನಮ್ಮಿಂದ ಏನಾದರೂ ಪ್ರೇರಣೆ ಪಡೆದು 33 ಸಂಘದವರು 3 ಗಿಡ ನೆಟ್ಟರು ಸಹ 99 ಗಿಡಗಳಾಗ್ತವೆ. ಮುಗಿವೆವು ನಿನ್ನ ನೆನೆವೆವು ರಕ್ಷಿಸೆಮ್ಮನು ದೇವನೇ, ನಿನ್ನ ನೆನೆವೆವು ಮೊದಲಿನಲಿವೆವು ದಾರಿ ತೋರಿಸು ದೇವನೇ, ದಾರಿ ತೋರಿಸು ದೇವನೇ. ಒಂದೇ ತಾಯಿಯ ಮಕ್ಕಳಂತೆ ಜೊತೆಗೆ ಇರುವೆವು ಅನುದಿನ, ಪ್ರೀತಿ ಸ್ನೇಹದಿ ನೀಡು ನೆಮ್ಮದಿ ಬಾಳು ಬೆಳಗಲಿ ಪ್ರತಿದಿನ, ಬಾಳು ಬೆಳಗಲಿ ಪ್ರತಿದಿನ, ಬಾಳು ಬೆಳಗಲಿ ಪ್ರತಿದಿನ. ಸಭಾಧ್ಯಕ್ಷರ ಆಯ್ಕೆ ಸಂತೋಷ್ ಶೆಟ್ಟಿ ಅವರು. CODP ಪ್ರವರ್ತಿತ ಸ್ವಾಭಿಮಾನಿ ಸ್ವಸಹಾಯ ಸಂಘದ 164ನ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಸಂತೋಷ್ ಶೆಟ್ಟರವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ CODP ಕಾರ್ಯಕರ್ತೆ ಹಾಗೂ ನಮ್ಮ ಮಾರ್ಗದರ್ಶಕರು ಆದ ಪುಷ್ಪವೇಣಿ ಮೇಡಮ್ನವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಉನ್ನತಿ ಮಹಾಸಂಘದ ಅಧ್ಯಕ್ಷರು ಆದ ರಾಕಿ ಸಲ್ದನ್ ಅವರಿಗೆ ನಮ್ಮ ಸಂಘದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅವರು ಈಗ ನೋಡಿಲ್ಲಲ್ಲ. ಹಾಗೆಯೇ ಅಧಿಕಾರ ಬಿಟ್ಟು ಹಾಗೆ ಯೂಟ್ಯೂಬರ್ ಕ್ಲೈಮೇಟ್ ಡಿಸೋಜರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ. CODP ಪ್ರವರ್ತಿತ ಸ್ವಾಭಿಮಾನಿ ಸ್ವಸಹಾಯ ಸಂಘ ಅಧಿಕಾರಿ ಬೆಟ್ಟು ಇದರ 163ನೇ ಮಾಸಿಕ ಸಭೆಯು ದಿನಾಂಕ 5/7/2026 ಅಂತೋನಿ ಡಿಸೋಜರ್ ಅವರ ಮನೆಮಠದಲ್ಲಿ ಜರುಗಿತು. ಸಭೆಗೆ 14 ಜನ ಸದಸ್ಯರು ಹಾಜರಾಗಿದ್ದು ಅಂತೋನಿ ಡಿಸೋಜರ್ ಅವರನ್ನು ಸಭಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಪ್ರಾರ್ಥನೆಯೊಂದಿಗೆ ಸಭೆಯನ್ನು ಆರಂಭಿಸಲಾಯಿತು. ಸಂತೋಷ್ ಶೆಟ್ಟಿಯವರು ಹಾಜರಿದ್ದ ಸದಸ್ಯರಿಗೆ, ಪದಾಧಿಕಾರಿಗಳು ಹಾಗೂ CODP ಕಾರ್ಯಕರ್ತೆ ಪುಷ್ಪವೇಣಿಯವರಿಗೆ ಸ್ವಾಗತವನ್ನು ಕೋರಿದರು. ದೇವರಾಜರವರ ಸೂಚನೆ, ರಿಚರ್ಡ್ ಪುಟ್ಟಡರವರ ಅನುಮೋದನೆಯೊಂದಿಗೆ ವರದಿಯು ಮಂಜೂರಾತಿಯನ್ನು ಪಡೆಯಿತು. ಚರ್ಚಾ ವಿಷಯದಲ್ಲಿ ಐವಾನ್ ರೊಡ್ರಿಗಸ್ ಅವರ ಸ್ಥಳದಲ್ಲಿ ಹಣ್ಣು ಹಂಪಲಿನ ಗಿಡಗಳನ್ನು ನೆಟ್ಟು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮುಂದಿನ ಮಾಸಿಕ ಸಭೆಯಲ್ಲಿ ಆಚರಿಸುವುದೆಂದು ತೀರ್ಮಾನಿಸಲಾಯಿತು. ಉನ್ನತಿ ಮಹಾಸಂಘಕ್ಕೆ ಐವಾನ್ ರೊಡ್ರಿಗಸ್ ರವರು ಹಾಜರಿರಲು ಸೂಚನೆಯನ್ನು ಮಾಡಲಾಯಿತು. CODP ಕಾರ್ಯಕರ್ತೆ ಪುಷ್ಪವೇಣಿಯವರು ಮಾಹಿತಿಯನ್ನು ನೀಡುತ್ತಾ SIRನ ಬಗ್ಗೆ ಸಭೆಯಲ್ಲಿ ತಿಳಿಸಿದರು. ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗೆ ಹಾಜರಾಗಿ ಪ್ರಶ್ನಿಸಲು ಸ್ವಸಹಾಯ ಸಂಘದ ಸದಸ್ಯರಿಗೆ ಹಕ್ಕು ಇರುವುದೆಂದು ಹಾಗೂ ಲೆಕ್ಕಪತ್ರ, ಗ್ರಾಮಾಭಿವೃದ್ಧಿಯ ಕೆಲಸದ ಬಗ್ಗೆ ಯಾವುದೇ ಮಾಹಿತಿಯನ್ನು ತಿಳಿಯಲು ಅವಕಾಶ ಇರುವವರೆಗೆ ಸಭೆಯಲ್ಲಿ ತಿಳಿಸಿದರು. ಲಿಂಗ ಸಮಾನತೆಯ ಬಗ್ಗೆ ಪಠ್ಯಪುಸ್ತಕದಲ್ಲಿ ಮುದ್ರಿಸಲು ಕರ್ನಾಟಕ ಸರ್ಕಾರವನ್ನು ಕೋರಲು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುವ ಬಗ್ಗೆ ಸಭೆಗೆ ಮಾಹಿತಿಯನ್ನು ನೀಡಿದರು. ಪ್ಯಾಟ್ರಿಕ್ ಡಿಸೋಜರ್ ಅವರಿಗೆ 2,50,000 ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಹಾಗೂ ರಿಚರ್ಡ್ ಪುಟೋಡೋರ್ ಅವರಿಗೆ 600 ರೂಪಾಯಿ ಚೆಕ್ ಅನ್ನು ಸಂಘದ ವತಿಯಿಂದ ಹಸ್ತಾಂತರಿಸಲಾಯಿತು. ದೇವರಾಜರವರು ಸಭಾಧ್ಯಕ್ಷರಿಗೆ, CODP ಕಾರ್ಯಕರ್ತೆ ಪುಷ್ಪವೇಣಿ ಹಾಗೂ ಹಾಜರಿದ್ದ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟ ಅಂತೋನಿ ಡಿಸೋಜ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ರಾಷ್ಟ್ರಗೀತೆಯೊಂದಿಗೆ ಸಭೆಯನ್ನು ಮುಗಿಸಲಾಯಿತು. ಸೂಚನೆಗಳುಂಡೆ ನನ್ನ ಉಳಿದಿನ ಬಾಕಿ ಇತ್ತಿನ ಸೂಚನೆ ಸೇರಿಸ್ಲಿಕ್ಕೆ ಜಿಂದ ಸೂಚನೆ ಅನುಮೋದನೆ ಸೂಚನೆ ಸೂಚನೆ ಬೇತದಲ್ಲ ಮಾಡ್ರಂಡ ಬೇತದಲ್ಲ ಹೆಣ್ಮಕ್ಕಳಿಂದ ಸೂಚನೆ ಸೂಚಿಸಿದ್ರಾ? ಅದು ಟೈಮ್ ಹೆಚ್ಚು ಮಾಡೋದು ಬೇಡ. ಸೂಚನೆ ಅನುಮೋದನೆ ಯಾರು? ನಾನು ಅನುಮೋದಿಸಿ ನೀವು
ಈಗ ಅಧಿಕಾರಿಪಟ್ಟು ಗ್ರಾಮ ಪಂಚಾಯತ್ನ ಕೃಷಿ ಸಖಿಯಾಗಿ ಆಗಮಿಸಿದ ಮೇಬುಲ್ ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಟ್ಟಿದ್ದೇವೆ. ಹಾಗೂ ಉನ್ನತಿ ಮಹಾಸಂಘದ ಕಾರ್ಯದರ್ಶಿಯವರಾದರೆ ಎಮಿಡರ್ ಅವರಿಗೂ ಸಹ ನಮ್ಮೆಲ್ಲರ ಸ್ವಾಗತವನ್ನು ಗೀತಾವರಿಗೆ ಸ್ವಾಗತ. ಗೀತರವರಿಗೆ ಸಹ ಸ್ವಾಗತವನ್ನು ಕೊಡ್ತೇವೆ. ಚರ್ಚೆ ಉದ್ದಕ್ಕಿಲ್ಲ. ಚರ್ಚೆ ಈಗ ಇದು 2.5 ಲಕ್ಷದ್ದು ನನಗೆ 2,000 ಎಲ್ಲ ಬೀಡ್ ಆಗಿದೆ. ನೀನು ಪಾಸ್ ಮಾಡಬೇಕಲ್ಲ. ಲೋನ್ ಕೇಳಿದ್ದಾರೆ. ಯಾರಾದ್ರೂ ಅಬ್ಜೆಕ್ಷನ್ ಇದ್ರೆ ಹೇಳಿ. ಯಾರದು? ಇವತ್ತು ಸುನಿಲ್ ಅದಕ್ಕೆ ನನಗೆ ಅಬ್ಜೆಕ್ಷನ್ ಇಲ್ಲ. ನನ್ನದಿಲ್ಲ. ನಿಮ್ದು ಯಾರಾದ್ರೂ ಇದ್ದರೆ ಹೇಳಿ. ನನ್ನದಿಲ್ಲ. ಚರ್ಚೆಯ ವಿಷಯದಲ್ಲಿ ಏನಾದರೂ ಉಂಟಾ? ಮತ್ತೆ ಇದು ವನ ಮಹೋತ್ಸವದ ಚೆಕ್ ಒಂದು ಪಾಸ್ ಮಾಡುದು ಚರ್ಚೆ. ಅದು ನೀವು ಮತ್ತೆ ಲೆಕ್ಕ ಮಾಡಿ ಪಾಸ್ ಮಾಡುದು. ವೆಚ್ಚಗಳ ಲೋನ್ ಎಲ್ಲ ಕೂಡ ಯಾರಿಗೂ ಬೇಕಾ ಲೋನ್ ಬೇಕಾ? ಯಾರಿಗಾದ್ರೂ ಲೋನ್ ಎಲ್ಲ ನೋಡಿ ಬಹಳ ಬೇಕಾದಷ್ಟು ಹಣ ಉಂಟು, ಕೇಳೋರಿಲ್ಲ. ಮಾಹಿತಿ ಸ್ವಲ್ಪ ಒಂದು 5 ನಿಮಿಷ ಮಾತಾಡಿ ಮೇಡಮ್. ಮೇಡಮ್ ಒಂದು 5 ನಿಮಿಷ ಮಾತಾಡಿ. ಸಖಿ ಮಾತಾಡ್ಲಿಕ್ಕೆ ಉಂಟು. ಪಂಚಾಯತ್ ಬರುವಾಗ ಜೊತೆಯಲ್ಲಿ ಇವತ್ತು ಪ್ರತಿ ತಿಂಗಳು ಹೇಳೋ ಹಾಗೆ ಈ ತಿಂಗಳು ಕೂಡ ನಿಮಗೆ ಮಾಹಿತಿ ಸರ್ಕಾರದಿಂದ ಬರುವ ಮಾಹಿತಿ ಯಾವುದೂ ಇಲ್ಲ. ಜಸ್ಟ್ ಸಿರಿಪಿಯಲ್ಲಿ ವನ ಮಹೋತ್ಸವ ಇದು 19ನೇ ದಿನ. ಇವತ್ತು ನಾವು ಮಾಡುವ ಕಾರ್ಯಕ್ರಮ 19ನೇ ಕಾರ್ಯಕ್ರಮ. ಯಾಕೆ ಹೇಳಿದರೆ ಪ್ರತಿಯೊಂದು ಏರಿಯಾದಲ್ಲೂ ನಾವು ದೊಡ್ಡ ಮಟ್ಟಿಗೆ ಎಲ್ಲದಿದ್ರೂ ಒಂದು 25 ಸಸಿಗಳನ್ನು ನಟ್ಟು ಒಂದು ಫೋಟೋ ತೆಗೆದು ಚೆನ್ನಾಗಿ ಅದನ್ನು ಪಾಲನೆ ನಡೆಸಿಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಕೂಡ ಇಲ್ಲಿ ಇದನ್ನು ಆಯೋಜಿಸಿದೆವು. ಆದರೆ ಇದಕ್ಕಿಂತ ಮೊದಲುಟಲ್ಲಿ ನಾವು ಮರ ಗಿಡಗಳನ್ನು ನಟ್ಟಿದ್ದೆವು. ಕೆಲವು ಪಂಚಾಯತ್ಗಳ ಇದರಲ್ಲಿ ಕಟ್ ಮಾಡಿ ಹಾಕಿದ್ದಾರೆ, ಕೆಲವು ಆಚೆ ಈಚೆ ಎಲ್ಲ ಹೋಗಿದೆ. ಉಳಿದದ್ದು ಕೆಲವು ಅಲ್ಲಲ್ಲಿ ನೋಡಿದರೆ ಮತ್ತೆ ಇಬ್ಬರು ಸ್ವಾಭಿಮಾನ ಸ್ವಸಹಾಯ ಸಂಘದವರು ಬಾರಿ ಚಂದದಲ್ಲಿ ಒಂದು ಅಲ್ಲಿಯ ಪಂಚಾಯತಿನ ಎಂಟ್ರೆನ್ಸಲ್ಲಿ ಗಿಡ ನಟ್ಟು ಅದಕ್ಕೆ ಬೇಲಿ ಎಲ್ಲ ಮಾಡಿ ಸ್ವಸಹಾಯ ಸಂಘದ ಹೆಸರು ಬರೆದು ಅದನ್ನು ಪೋಷಿಸಿಕೊಂಡು ಬಂದಿದ್ರು. ಅದನ್ನು ಅವಾಯ್ಡ್ ಮಾಡಿಕೊಂಡು ಅಲ್ಲಿ ಒಳಗೆ ತರಬಹುದಿತ್ತು, ಬಟ್ ಅದನ್ನು ಅವರು ಕಡಿದು ಹಾಕಿದ್ದಾರೆ. ನಮಗೆ ಆ ಕಡಿದು ಹಾಕುವ ಸಂದರ್ಭದಲ್ಲಿ ತುಂಬ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಸಂಘದ ಸದಸ್ಯರು ಕಷ್ಟಪಟ್ಟು ಅಲ್ಲಿ ಆ ನಡುವ ಸಂದರ್ಭದಲ್ಲಿ ತುಂಬ ಕಷ್ಟ ಆಯಿತು ನಡಲಿಕ್ಕೆ ಅಲ್ವಾ. ಒಂದು ದಾರಿ ಇರಲಿಲ್ಲ, ಅದನ್ನು ನಡುವುದು ಯಾವ ಜಾಗದಲ್ಲಿ ಅದನ್ನು ಉಳಿಸ್ಕೊಳ್ಬೋದು ಅಂತ ಎಲ್ಲ ಯೋಜನೆ ಮಾಡಿ ಅದನ್ನು ನಾವು ನಟ್ಟದು. ಗಿಡ ಕೂಡ ತುಂಬ ಚಂದದಲ್ಲಿ ಬಂದು ಆ ಗಿಡದ್ದು ಫೋಟೋ ಈಗಲೂ CODPಯಲ್ಲಿದೆ. CODPಯಲ್ಲಿ ವನ ಮಹೋತ್ಸವಕ್ಕೆ ಸೆಪ್ರೇಟ್ ಒಂದು ಗೋಡ ಇದೆ, ಅದರಲ್ಲಿ ಬಂದ ಹೊಸ ಚಾರ್ಟನ್ನು ಹಾಕ್ತೇವೆ. ಅದರಲ್ಲಿ ನಿಮ್ಮ ಆ ಗಿಡದ್ದು ಚಾರ್ಟ್ ಕೂಡ ನಾವು ಹಾಕಿದೆವು. ಆದರೆ ಈಗ ಕೇಳಿದರೆ ಗಿಡವೇ ಇಲ್ಲ. ಅದೇ ಥರ ಅದಕ್ಕೆ ಈ ಸಲ ಜಾಗದಲ್ಲಿ ಐವನ್ ರೋಡ್ರಿಗೆ ಸರ್ ಅವರ ಜಾಗದಲ್ಲಿ ಅವರ ಸಮ್ಮತಿಯಿಂದಲೇ ನಾವು ಇವತ್ತಿನ ಗಿಡಗಳನ್ನು ನಡುವುದು. ಅವರ ಜಾಗದಲ್ಲಿ ಇದ್ರೂ ಕೂಡ ನೀವು ಸಂಘದಲ್ಲಿ ಇರುವ ಸದಸ್ಯರು ದಯಮಾಡಿ ಹೋಗಿ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಏನು ಬೇಕು ಅದನ್ನು ಕೊಟ್ಟು ಅಲ್ಲಿ ಪಲಿಮರ್ ರೋಡಲ್ಲಿ ಕೂಡ ನಟ್ಟಿದೆವು ತುಂಬಾ ಗಿಡಗಳನ್ನು. ಅದೆಲ್ಲ ಒಳ್ಳೆದಾಗಿದೆ. ಅದೇ ಹೇಳೋದು, ಅಲ್ಲೇ ಸರ್ಕಾರಿ ಜಾಗದಲ್ಲಿ ನಟ್ಟದೆಲ್ಲ ಉಳಿದಿದೆ. ಇದು ಕೂಡ ತುಂಬಾ ಚಂದದಲ್ಲಿ ಇತ್ತು. ಕಟ್ಟು ಮಾಡುವಾಗ ಮತ್ತೊಂದು ಮೀಟಿಂಗ್ ಬರುವಾಗಲೇ ನಾವು ನೋಡೋದು ಕಟ್ಟು ಮಾಡಿ ಬಿಸಲಿ ಇರೋದು. ಸೊ ಈಗ ನಾವು ನಡುವ ಕಾರ್ಯಕ್ರಮದ 10 ಗಿಡ ನಟ್ಟರೆ ಅದರಲ್ಲಿ 1-2 ಗಿಡ ಆದರೂ ಉಳಿದ್ರೆ ಸಮಾಧಾನ ಇಲ್ವಾ? ಹೌದು, ಪಂಚಾಯತಿನ ನಮಗೆ ಇದೆಲ್ಲ ಕೊಟ್ಟಿದ್ದಾರೆ. ಆದರೆ ಅದೇ ಹೇಳೋ, ಅದಕ್ಕೆ ಈ ಸಲ ಪ್ರೈವೇಟ್ ಜಾಗದಲ್ಲಿ ನಡುವ ಅಂದರೆ
ಸಂಘದವರು ಸಂಘದಲ್ಲೇ ಮೀಟಿಂಗಲ್ಲಿ ಡಿಸೈಡ್ ಮಾಡಿಕೊಂಡು ಇದಕ್ಕೆ ದೇವರ ಆಶೀರ್ವಾದ ಕೂಡ ಇರಲಿ, ಆ ಗಿಡಗಳು ನಮ್ಮಂದೇ. ಒಂದು ಗಿಡ ನಡುವಾಗ ಅದೊಂದು ಮನೆಯ ಒಂದು ನಮ್ಮ ಸದಸ್ಯರು ಯಾರಿರ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ಅದೇ ಥರ ಜೀವ ಅದು. ಅದೇ ನೀವು ನೋಡಿ, ಯಾವುದೇ ಒಂದು ಗಿಡದ ಹತ್ರ ನೀವು ಹೋಗಿ ಅದರ ಜೊತೆ ಮಾತಾಡಿದರೆ ಮಾತ್ರ ಅದಕ್ಕೆ ಹೊಸ ಚಿಗುರು ಬರೋದು. ನೀವು ಕೆಲವರು ಎಣಿಸ್ಬೋದು, ಇವಳಿಗೆ ನಿಮ್ಮ ಮೈಂಡ್ ಸರಿ ಇಲ್ವಾ, ಗಿಡಗಳಲ್ಲಿ ಮಾತಾಡ್ಕೊಂಡಿರ್ತಾರೆ, ಅಲ್ಲಿ ನೋಡುವವರಿಗೆ ಹಾಗೆ ಅನಿಸ್ಬೋದು. ಅಂದರೆ ಈಗ ಸಾಕಿ ನಿಮಗೆ ಹೇಳ್ಬೋದು, ಗಿಡ ಅಂತ ಹೇಳೋದು ನಮ್ಮ ಸ್ಪರ್ಶ ಇದ್ರೆ ಮಾತ್ರ ಅದು ಚೆನ್ನಾಗಿ ಬರ್ತದೆ. ಒಂದು ಗಿಡ ನೀವು ರೋಸ್ ಒಂದು ಒಂದು ದಾಸವಾಳವನ್ನು ನಟ್ಟು ನೋಡಿ, ಅದರ ಜೊತೆಯಲ್ಲಿ ಹೋಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಸ್ಪೆಂಡ್ ಮಾಡಿದರೆ ಮಾತ್ರ ಆ ಗಿಡ ಅಷ್ಟು ಚಂದದಲ್ಲಿ ಬರ್ತದೆ. ಮತ್ತು ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಒಂದು ಹುಳ ಚಂದ ರೀತಿಯಲ್ಲಿ. ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಇವತ್ತು ಐವನವರ ಮನೆ ಜಾಗ ಅವರ ಸ್ವಂತ ಜಾಗ ಇರ್ಬೋದು, ಬಟ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಾವೆಲ್ಲ ಸೇರಿ ಗಿಡ ನಡುವ, ಮತ್ತು ಅದನ್ನು ಅದೇ ರೀತಿ ಉತ್ತಮ ರೀತಿಯಲ್ಲಿ ಪೋಷಿಸಿಕೊಂಡು ಬರುವ. ಅದು ಇವತ್ತೆಲ್ಲ ನಾಳೆ ಯಾರಿಗಾದರೂ ಅದರಲ್ಲಿ ಒಂದು 25% ನಾವು ಗಿಳಿಗಳಿಗಿಂದಲೇ ಬಿಡ್ತೇವೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಕೇಳದೆ ಅವುಗಳು ತಗೊಳ್ಳುವ ಹಕ್ಕಿದೆ ಅದಕ್ಕೆ. ಪಕ್ಷಿಗಳಂದು ಇರ್ತವೆ ಅಲ್ಲ, ಅವುಗಳಿಗೆ ನಮ್ಮ ಪರ್ಮಿಷನ್ ಏನು ಬೇಡ, ಅವರು ತಕೊಂಡು ಹೋಗ್ತಾರೆ. ಸೊ ಅದು ಸಹ ಅವರಿಗೂ ಕೂಡ ಒಂದು ಹೆಲ್ಪ್ ಆಗ್ತದೆ. ನಾವು ಒಂದು ಹಣ್ಣು ಆಗುವಂಥ ಮರ ನೆಟ್ಟರೆ ಅವರು ಕೂಡ ಅದರಿಂದ ಒಂದು ಜೀವನ ನಡೆಸ್ತದೆ. ಸೊ ಇಷ್ಟೆಲ್ಲ ಒಳ್ಳೆ ಮನಸ್ಸಿನಿಂದ ನೀವು ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ನಿಮಗೆ ದೇವರದೇ ಇರಲಿ, ಮತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೂಡ ಕೋರ್ತಾರೆ. ಒಂದೆರಡು ಮಾತು ಆಡಿ. ಇಂದಿನ ಸ್ವಾಭಿಮಾನ ಸಂಸ್ಥಾನದ ಈ ಬ್ರಹ್ಮೋತ್ಸವ ಆಚರಣೆ ಕಾರ್ಯಕ್ರಮಕ್ಕೆ ನಮ್ಮದು ಮತ್ತು ಎಲ್ಲ ರಾಜ್ಯದ ಎಲ್ಲ ಸದಸ್ಯರು ನಾನು ಸ್ವಾಗತ ಕೋರುತ್ತೇನೆ. ಹಾಗೂ ನೀವು ಹಮ್ಮಿಕೊಂಡಿರುವ ಈ ವನಮಹೋತ್ಸವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಹಾಗೂ ಆ ಈಗಾಗಲೇ ಕಾರ್ಯಕರ್ತರು ಹೇಳಿದಾಗೆ ಆ ಗಿಡದ ಹತ್ತಿರ ಹೋಗಿ ಅದು ಸ್ವಲ್ಪ ಒಂದು 5 ನಿಮಿಷ ನಿಂತು ಅದರೊಟ್ಟಿಗೆ ಇದು ಮಾಡಿ ಅದರ ಗಿಡವನ್ನು ಪೋಷಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನೀವು ಅಭಿವೃದ್ಧಿ ಕಾಣಲಿ, ಹಾಗೂ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಕೋರಿ ಇದನ್ನು ಮಾತನಾಡಿಸ್ತೇನೆ. ಅವಕಾಶ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವೇದಿಕೆಯಲ್ಲೆಲ್ಲ ಗಣ್ಯರಿಗೆ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯಿತಿಯ ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಕೃಷಿಯ ಬಗ್ಗೆ ಎಂತಾದರೂ ಇದ್ದರೆ ಕೇಳ್ಬೋದು ನಿಮಗೆ. ಮತ್ತು ಇಲ್ಲಿ ಗಿಡ ಮರಗಳನ್ನು ನೆಡುವ ಉದ್ದೇಶ ಅಂದರೆ ಇದು ಮಣ್ಣು ಕೊಚ್ಚಿ ಹೋಗುವುದಿಲ್ಲ, ಹೆಚ್ಚಾಗಿ ಮರಗಳನ್ನು ನೆಟ್ಟರೆ. ಮತ್ತು ನೀರು ಸಹ ನಮ್ಮದು ಹೆಚ್ಚು ಇದು ಇಂಗಿ ಹೋಗ್ತದೆ, ಮರ ಹೀರಿಕೊಳ್ತವೆ. ಹಾಗಾದ್ರೆ ನಮ್ಮ ಇದು ಜಾಗದಲ್ಲಿ ಸಹ ನೀರು ಒಳ್ಳೆದಿರ್ತದೆ ಮರಗಳನ್ನು ನೆಟ್ಟರೆ. ಮತ್ತು ನಮ್ಮ ಇದು ಸಹ ಎಲ್ಲ ಗಿಡಗಳಿಗೆ ಸಹ ಪಕ್ಷಿಗಳಿಗೆ ಸಹ ಆಹಾರ ಆಗ್ತದೆ. ಮತ್ತು ಮೇಡಮ್ ಎಲ್ಲ ಹೇಳಿದರು, ಮೇಡಮಿಗೆ ಸಹ ಒಳ್ಳೆ ಇದು ಉಂಟು. ಮತ್ತು ಗಿಡಗಳೊಟ್ಟಿಗೆ ಮಾತಾಡುವ ವಿಷಯದಲ್ಲಿ ಸಹ ಹೇಳಿದರು. ನಾವು ಮತ್ತು ಚಿಕ್ಕದಿರುವಾಗ ನಮ್ಮ ಹೇಳ್ತಿದ್ರು, ನಮ್ಮ ಅಜ್ಜನವರೆಲ್ಲ ಇದೆಲ್ಲ ಗದ್ದೆಯೆಲ್ಲ ಇದು ಮಾಡುವಾಗ ಗಡಿ ನೋಡ್ತಾ ಇದ್ರು, ಒಳ್ಳೆ ಬೆಳೆ ಆಗ್ತಿತ್ತು. ನಮಗೆ ಅನಿಸಿದ್ದು ಮೊದಲಿನ ಕಾಲದಲ್ಲಿ ಒಳ್ಳೆ ಬೆಳೆ ಆಗ್ತದೆ, ಈಗಿನ ಕಾಲದಲ್ಲಿ ಈಗದೆಲ್ಲ ಒಮ್ಮೆ ಹಾಕಿ ಹೋದರೆ ಮತ್ತೆ ಹೋಗುವುದೇ ಇಲ್ಲ, ಎಲ್ಲಿ ಬೆಳೆ ಬರ್ತದೆ ಈಗ ಹಾಗೆ ಅಂದರೆ ಗಿಡಗಳೊಟ್ಟಿಗೆ ಸಹ ನಾವು ಮಾತಾಡಬೇಕು, ಗಿಡಗಳಿಗೆ ಸಹ ಜೀವವಿದೆ ಅಲ್ಲ. ಹಾಗೆ ಅದಕ್ಕೆ ಅವಕಾಶ ಕೊಟ್ಟ ಸ್ವಾಭಿಮಾನ ಸಹಾಯ ಸಂಘದ ಎಲ್ಲರಿಗೂ ಸಹ ಕಾರ್ಯದರ್ಶಿ ಉನ್ನತಿ ಮಹಾಸಂಘದ ಕಾರ್ಯದರ್ಶಿ ನೂತನ ಕಾರ್ಯದರ್ಶಿ ಕಾರ್ಯಕರ್ತರಿಗೂ ಹಾಗೂ ಇದರ ಸಂಘದ ಅಧ್ಯಕ್ಷರಾದ ಮಹೇಶ್ ಶೆಟ್ಟಿ ಅವರಿಗೂ ಹಾಗೂ ಸರ್ವ ಸದಸ್ಯರಿಗೂ ಸರ್ವರಿಗೂ ಒಳ್ಳೆಯ ಸ್ವಾಗತ ಬಯಸ್ತೇನೆ. ಗಿಡ ನೆಟ್ಟರೆ ನಮಗೆ ಉಸಿರಾಡಲು ತುಂಬ ಒಳ್ಳೆಯ ಅನುಕೂಲವಾದ ವಾತಾವರಣ ಇರ್ತದೆ. ಅದು ನಮ್ಮ ಇಂಗಾಲ ಡೈಆಕ್ಸೈಡನ್ನು ಹೊರಗೆ ಬಿಟ್ಟು ತೆಕ್ಕೊಂಡು ನಮ್ಮ ಆಮ್ಲಜನಕವನ್ನು ನಮಗೆ ನೀಡುತ್ತದೆ. ಹಾಗೂ ಎಲ್ಲರೂ ಹೇಳಿದಂತೆ ಪ್ರಾಣಿ ಪಕ್ಷಿಗಳಿಗೂ ನಮಗೂ ಆಹಾರ ಆಗ್ತದೆ. ಇದರಿಂದ ಪುಷ್ಟಿಕರವಾದ ಚಿಕ್ಕು,
ಇದು ಆ್ಯಪಲು ಇನ್ನೆಂಥ ಎಲ್ಲ ಈಗ ಎಲ್ಲ ವಿಧದ ಫ್ರೂಟ್ಸ್ಗಳು ನಮಗೆ ಸಿಗ್ತದೆ. ಹಾಗೂ ತರಕಾರಿ ಗಿಡ ನಮಗೆ ಎಷ್ಟೋ ಜೀವಕ್ಕೆ ಪೌಷ್ಟಿಕಾಂಶಗಳು ಸಿಗ್ತದೆ. ಹೀಗೆ ಗಿಡ ನೆಡುವುದು ಒಳ್ಳೆಯ ಕಾರ್ಯಕ್ರಮ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. CODP ಪ್ರವರ್ತಿತ ಸ್ವಾಭಿಮಾನಿ ಸ್ವಸಹಾಯ ಸಂಘ ಇದರ ಅಧ್ಯಕ್ಷ ಸ್ಥಾನವನ್ನು ಇವತ್ತು ವಹಿಸಿದ್ದಾರೆ ನಮ್ಮ ಸಂತೋಷ್ ಶೆಟ್ಟಿ ಅವರು. ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿ ತಮ್ಮ ಸಂದೇಶವನ್ನು ಕೊಟ್ಟು ನಮ್ಮೊಂದಿಗೆ ಮಾತನಾಡಿ ಮಾರ್ಗದರ್ಶಕರು, ಹಿತೈಷಿಗಳು ಹಾಗೂ ನಮ್ಮ ಸಂಘದ ಎಲ್ಲ ಅಭಿವೃದ್ಧಿಯ ಕಾರ್ಯಕ್ರಮದ ರೂವಾರಿ ಅಂತ ಹೇಳ್ಬೋದು CODP ಕಾರ್ಯಕರ್ತೆ ಪುಷ್ಪವೇಣಿ ಅವರಿಗೆ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಉನ್ನತಿ ಮಹಾಸಂಘದ ಅಧ್ಯಕ್ಷರಾದ ರಾಕಿ ಸದನರ್ ಅವರು ನಮ್ಮೊಂದಿಗೆ ಹಾಜರಿದ್ದಾರೆ. ಅವರು 2 ಮಾತುಗಳನ್ನು ಆಡಿದ್ದಾರೆ. ಹಾಗೂ ನಮ್ಮೊಟ್ಟಿಗೆ ಹಾಜರಿದ್ದ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. CODP ಉನ್ನತಿ ಮಹಾಸಂಘದ ಕಾರ್ಯದರ್ಶಿಯವರಾದ ಹೆಮಿಲ್ಡಾ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಅಧಿಕಾರಿಪಟ್ಟು ಗ್ರಾಮ ಪಂಚಾಯತ್ನ ಕೃಷಿ ಸಖಿಯಾಗಿ ಆಗಮಿಸಿ ನಮ್ಮೊಂದಿಗೆ ಇದ್ದು ನಮ್ಮೊಟ್ಟಿಗೆ ಮಾತನಾಡಿ ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮಗೆ ತಲುಪಿಸ್ತಿದ್ದಾರೆ ಈ ಗ್ರಾಮಕ್ಕೆ. ಹಾಗೂ ಇಲ್ಲಿ ಬಂದು ನಮ್ಮೊಡನೆ ತಮ್ಮ ಅಮೂಲ್ಯ ಸಮಯವನ್ನು ಹಂಚಿಕೊಂಡಂಥ ಕೃಷಿ ಸಖಿಯವರಾದ ಮೇಬುಲ್ರವರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿಗೆ ಕ್ಲಪ್ತ ಸಮಯದಲ್ಲಿ ಆಗಮಿಸಿದ ನಮ್ಮ ಯೂಟ್ಯೂಬರ್ ಕ್ಲೇಮೆಂಟ್ ರವರು ಎಲ್ಲ ಚಿತ್ರೀಕರಣವನ್ನು ಮಾಡ್ತಿದ್ದಾರೆ. ಇದನ್ನು ಯೂಟ್ಯೂಬಲ್ಲಿ ಸಹ ಪ್ರಸಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದರೂ ಕೂಡ ನಮ್ಮೊಟ್ಟಿಗೆ ಪ್ರೀತಿ ಸ್ನೇಹಿತನಾಗಿ ಬಂದು ನಮ್ಮ ಕಾರ್ಯಕ್ರಮದ ಚಿತ್ರೀಕರಣ ಮಾಡ್ತಿರುವ ಕ್ಲೇಮೆಂಟ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಸಂಘಕ್ಕೆ ನಮಗೆ ಯಾವಾಗಲೂ ಇಲ್ಲಿ ಸದಾವಕಾಶವನ್ನು ಕೊಡುತ್ತಿರುವ ಅಂತೋನಿ ಡಿಸೋಜಾ ಅವರ ಕುಟುಂಬಸ್ಥರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯದಲ್ಲಿ ಆಗಮಿಸಿ ಎಲ್ಲ ಸಂಘದ ಸದಸ್ಯರು ಆಗಮಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸಲಿತವಾಗಿ ನಡೆಸಿಕೊಂಡು ಹೋಗಿದ್ದೀರಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇಲ್ಲಿ ಸುನಿಲ್ ಅವರ ಮಿಸ್ಸಸ್ ಇದ್ದಾರೆ. ಅವರು ಇಲ್ಲಿ ನಿಮ್ಮ ಸಂಘದ ಯಾವುದೇ ಹುದ್ದೆಯಲ್ಲಿ ಇಲ್ಲದಿದ್ರೂ ಕೂಡ ಅವರಿಗೆ CODP ವತಿಯಿಂದ ಪ್ರತ್ಯೇಕವಾಗಿ ನನ್ನ ಪರ್ಸನಲ್ ಆಗಿ ಕೂಡ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ ಅವರು ಯಾವುದೇ ಒಂದು ಸಮಯದಲ್ಲಿ ನಾನು ಸಿಕ್ಕಿದ್ರು ಸಂಘದ ಬಗ್ಗೆ ಅಥವಾ ನನ್ನ ಬಗ್ಗೆ ತುಂಬ ಕಾಳಜಿ, ತುಂಬ ಖುಷಿಯಿಂದ ಆತ್ಮೀಯವಾಗಿ ಮಾತಾಡುವ ಒಂದು ವ್ಯಕ್ತಿ. ಆದ ಕಾರಣ ತಾವಿಲ್ಲಿ ಆಗಮಿಸ್ತೀರಿ. ತಮಗೆ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದೆ ಕೂಡ ಬರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಸಹಕರಿಸಿ ನಮಗೆ ಚಂದಗಾಣಿಸಿಕೊಟ್ಟದಕ್ಕೆ ಧನ್ಯವಾದಗಳು. ರಾಷ್ಟ್ರಗೀತೆ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे तव शुभाशिष मांगे, गाहे तव जय गाथा जन गण मंगलदायक, जय हे भारत भाग्य विधाता, जय हे जय हे जय हे जय 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 हे।
ರಾಂಬುಟನ್ ಅಂತ ಒಂದು ಗಿಡ, ಇದು ಮಲೇಷಿಯನ್ ಬ್ರೀಡ್. ಇದರಲ್ಲೊಂದು ಫಲ ಆಗ್ತದೆ, ಮನುಷ್ಯನಿಗೆ ತಿನ್ನಲಿಕ್ಕೂ ಆಗ್ತದೆ, ಪ್ರಾಣಿಗಳಿಗೂ ಆಗ್ತದೆ, ಹಕ್ಕಿಗಳಿಗೂ ಆಗ್ತದೆ. ವಿಯೆಟ್ನಾಂ ಆಲ್ ಸೀಸನ್ ಜಾಕ್ ಫ್ರೂಟ್ ಗಿಡ. ಇದು 12 ತಿಂಗಳಲ್ಲಿ ಸಹ ಹಣ್ಣು ಕೊಡುವ ಗಿಡ ಆಗಿದೆ. 3 ವರ್ಷ 3 ವರ್ಷ ಒಮ್ಮೆ ಸ್ಟಾರ್ಟ್ ಆದ್ರೆ ಬಂದಿಲ್ಲ ಅಂತ ಹೇಳಿ. ಸ್ವಾಭಿಮಾನ CODP ಪ್ರವರ್ತಿತ ಸ್ವಾಭಿಮಾನಿ ಸ್ವಸಹಾಯ ಸಂಘ ನಮ್ಮ ಸಂಘದ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮಗಳನ್ನು ಕಳೆದ 10 ವರ್ಷಗಳಿಂದ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಹಾಗೂ ಭಾಳಷ್ಟು ಗಿಡಗಳು ನಾವು ಮೊಯ್ಲೋಟಿನಿಂದ ಪಲಿಮಾರ್ವರೆಗಿನ ರೋಡು ಬದಿಯಲ್ಲಿ ಹಾಗೂ ನಮ್ಮ ಪ್ರೈವೇಟ್ ಜಾಗದಲ್ಲಿ, ಅಂದರೆ ರೋಡು ಬದಿಯಲ್ಲಿ ಆಗುವ ಕೆಲವೊಮ್ಮೆ ಹೇಳದೆ ಕಡಿಯುವುದರಿಂದ ನಾವು ಪ್ರೈವೇಟ್ ಜಾಗದಲ್ಲಿ ಸಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಗಿಡಗಳನ್ನು ನೆಡುವ ಕಾರ್ಯಕ್ರಮ ವರ್ಷಂಪ್ರತಿಯನ್ನು ಮಾಡ್ತಾ ಬಂದಿದ್ದೇವೆ. ಹಾಗೂ ಈ ಗಿಡ ನೆಡುವುದರಿಂದ ಒಂದು ಸಂಘದಿಂದ ನಾವೀಗ ಇವತ್ತಿಗೆ ಖಾಲಿ 3 ಗಿಡ ನೆಟ್ಟಿದ್ದೇವೆ. ಆದರೆ ಕಳೆದ ವರ್ಷ ನಾವು 100ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿದ್ದೇವೆ. ಹಾಗೂ ನಮ್ಮದು 33 CODP ಪ್ರವರ್ತಿತ ಸಂಘಗಳುಂಟು. ನಮ್ಮಿಂದ ಏನಾದರೂ ಪ್ರೇರಣೆ ಪಡೆದು 33 ಸಂಘದವರು 3 ಗಿಡ ನೆಟ್ಟರು ಸಹ 99 ಗಿಡಗಳಾಗ್ತವೆ. ಹಾಗೆ ಆದರೆ ಪರಿಸರಕ್ಕೆ ಒಂದು ಒಳ್ಳೆಯ ರೀತಿಯ ಅನುಕೂಲಕರ ವಾತಾವರಣ, ನಾವು ಬೆಳೀಲಿಕ್ಕೆ ಬೇಕಾದ ಅನುಕೂಲಕರ ವಾತಾವರಣ ನಮಗೆ ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಿಗೂ ಒಳ್ಳೆಯ ವಾತಾವರಣ ನಿರ್ಮಾಣಗೊಳ್ಳುತ್ತದೆ. ಆದ್ದರಿಂದ ನಾವು ಒಂದೊಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಗಿಡ ನೆಡುವ ಕಾರ್ಯಕ್ರಮ. ಇದು ಬಹಳಷ್ಟು ಜನಕ್ಕೆ ಪ್ರೇರಣೆಯಾಗಲಿ, ಹಾಗೂ ಈ ಗಿಡದಿಂದಾಗಿ ನಮಗೂ ಸಹ ಒಳ್ಳೆಯದಾಗಲಿ, ಹಣ್ಣು ಹಂಪಲುಗಳು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ನಮಗೂ ಹಾಗೂ ಸಂಘದವರಿಗೆ ಎಲ್ಲರಿಗೂ ಹಂಚಿಕೊಂಡು ತಿನ್ನುವಂಥ ಗಿಡಗಳಿವೆಲ್ಲ. ಎಲ್ಲ ನಮ್ಮ ಸಂಘದವರು ಒಂದು ಒಗ್ಗಟ್ಟಿನಿಂದ ಏಕತೆಯಿಂದ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಎಲ್ಲರಿಗೂ ಸಹ ಇದೊಂದು ಪ್ರೇರಣೆ ಆಗಲಿ ಅಂತೇಳಿ ನಮ್ಮದೊಂದು ವಿಶ್ವಾಸ. ನಮಗೆ ಮಾಡ್ತಾರೆ, ಮಾಡಲಿ ಅಂತ ಪ್ರೇರಣೆ ಆಗಲಿ ಅಂತ ಹೇಳಿ ನಾವು ಒಂದು ಆಶಿಸ್ತೇವೆ. ಹಾಗೂ ಈ ಕಾರ್ಯಕ್ರಮವು ನಮ್ಮ ಹತ್ರ ಎನಿವೇರ್ ಯೂಟ್ಯೂಬಲ್ಲಿ ಬರೋದರಿಂದ ಈ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಅವರು ಹಾಕ್ತಾರೆ. ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಸಹ ನೋಡಿ. ಧನ್ಯವಾದಗಳು. ನೋಡಿ, ಈ ಗಿಡ ವಿಯೆಟ್ನಾಂ ಜಾಕ್ ಫ್ರೂಟ್. ಇದು 2 ವರ್ಷದ ಹಿಂದೆ ನೆಟ್ಟ ಗಿಡ. ಇದನ್ನು ನಾವು ನೆಡುವಾಗ ಗಿಡ ಸಣ್ಣದಿತ್ತು, ಈಗ ಭಾಳಷ್ಟು ಬೆಳೆದಿದೆ. ಹಾಗೂ ಇದನ್ನು ಉಳಿಸಿಕೊಂಡು ಹೋದಂತಹ ನಮ್ಮ ಆಂಟೋನಿ ಡಿಸೋಜರ್ ಅವರು ಇಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ ಈಗ. ಹಾಗೂ ಈ ಗಿಡಗಳನ್ನೆಲ್ಲ ನಾವು ಆ ಟೈಮಲ್ಲಿ ನೆಟ್ಟ ಗಿಡಗಳಿವೆಲ್ಲ. ಇವು ಗಿಡಗಳನ್ನೆಲ್ಲ ಆ ಟೈಮಲ್ಲಿ ನೆಟ್ಟ ಗಿಡಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹುಣಸೆ ಗಿಡ ನೆಲ್ಲಿ ಆಗಿದೆ ಇಲ್ಲಲ್ಲ. 1 ವರ್ಷದೊಳಗೆ ಫಲ ಕೊಡ್ತದೆ, 1 ವರ್ಷದಲ್ಲಿ ಬರ್ತದೆ. ಈ ಸಲ ಆಗಿತ್ತು, ಆದರೆ ಉಳಿಲಿಲ್ಲ, ಆದರೆ ಬರೋ ವರ್ಷಕ್ಕೆ ಗ್ಯಾರಂಟಿ ಇದರಲ್ಲಿ ಫಲ ಕೊಡ್ತದೆ. ಅತಿಗರಿಬೆಟ್ಟು ಸ್ವಸಹಾಯ ಸಂಘ, ಸ್ವಾಭಿಮಾನ ಸ್ವಸಹಾಯ ಸಂಘದ ವತಿಯಿಂದ 10 ವರ್ಷದಕ್ಕಿಂತ ಮೊದಲು ನೆಟ್ಟ ಮರಗಳು. ಇದನ್ನು ಅರಣ್ಯಾಧಿಕಾರಿಗಳು ನಮಗೆ ಈ ಗಿಡಗಳನ್ನು ಧರ್ಮಕ್ಕೆ ಕೊಟ್ಟಿದ್ದರು. ಕಾರ್ಕಳದಿಂದ ನಾವು ತಂದು ಇಲ್ಲಿ ನೆಟ್ಟಿದ್ದೇವೆ. ಇದಕ್ಕೆ ಬೇಂಗ ಅಂತ ಹೆಸರು ಕೊಟ್ಟಿದ್ದಾರೆ, ಹೆಸರು ಹೇಳಿದ್ದಾರೆ ಅವರು. ಅದರ ವಿಷಯಗಳು ತುಂಬ ಇದು ಮಾಹಿತಿಯಲ್ಲಿ ಇಲ್ಲ ನನಗೆ, ಆದರೆ ಬೇಂಗ ಅಂತ ಹೇಳ್ತಾರೆ.